ಹಾಲೆಲೂಯ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸೋಣ ಬನ್ನಿ. ಅನುದಿನವೂ ದೇವರ ಪಾದಗಳ ಬಳಿಯಲ್ಲಿ ಕಾದುಕೊಂಡಿದ್ದು ಆತನೇ ಅನುಗ್ರಹಿಸುವಂತಹ ಸಂದೇಶಗಳನ್ನು ಲಾಲಿಸುವುದರಿಂದ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ತಿದ್ದೇವೆ, ಭದ್ರಪಡಿಸಲ್ಪಡುತ್ತಿದ್ದೇವೆ ಹಾಗೂ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ. ಹೌದಲ್ಲವೇ? ಹೆಚ್ಚು ಕಡಿಮೆ 1 ವರ್ಷಕ್ಕಿಂತಲೂ ಮೇಲ್ಪಟ್ಟು ದಿನಾಲು ಉದಯ ಕಾಲದ 7 ಗಂಟೆಯಲ್ಲಿ ಪ್ರತಿದಿನ ಈ ದೇವರ ವಾಕ್ಯ ಸಂದೇಶವನ್ನು ನಿಮಗೆ ತಲುಪಿಸಲು ದೇವರು ಸಹಾಯ ಮಾಡ್ತಿದ್ದಾರೆ. ಕೇಳುವಂತಹ ನೀವೆಲ್ಲರೂ ಎಷ್ಟೋ ಆತ್ಮಿಕವಾಗಿ ಬಲಗೊಳ್ತಿದ್ದೀರೆಂದು ತಿಳಿಸುತ್ತಾ ಇದ್ದೀರಿ. ಅದಕ್ಕಾಗಿ ದೇವರನ್ನೇ ಸ್ತುತಿಸುತ್ತೇನೆ. ಬನ್ನಿರಿ, ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಮ್ಮ ಹೃದಯಕ್ಕೆ ಅವಶ್ಯಕವಾಗಿರುವ, ನಮ್ಮ ಜೀವಿತಕ್ಕೆ ಅವಶ್ಯಕವಾಗಿರುವ ನಿಮ್ಮ ಸಂದೇಶ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ಒಂದು ಮಾತಿದೆ ಪ್ರಿಯರೇ, ನಾವು ನಿನ್ನೆಯವರು ಅಲ್ಲ. ನಿನ್ನೆ ಅಂದರೆ ನಡೆದು ಹೋಗಿರುವಂಥದ್ದು. ನಿನ್ನೆಯ ಕುರಿತು ಆಲೋಚಿಸುತ್ತಾ ಕೂತುಕೊಳ್ಳುವುದಾದರೆ ಮುಂದೆ ಸಾಗ್ಲಿಕ್ಕಾಗಲ್ಲ. ಹೌದಲ್ಲವೇ? ನಿನ್ನೆ ನಡೆದಿರುವುದು, ಮೊನ್ನೆ ನಡೆದಿರುವುದು, ನಮ್ಮ ಬದುಕಿನಲ್ಲಿ ಗತ ದಿನಮಾನಗಳಲ್ಲಿ ನಡೆದಿರುವ ಬಾಧೆಗಳು, ವೇದನೆಗಳು, ಅಪಜಯಗಳು, ಅವಮಾನಗಳು, ನಿಂದೆಗಳು, ಅಸಂತೃಪ್ತಿಗಳು ನಾವು ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಳ್ಳುವುದರಿಂದ ಏನಾದರೂ ಪ್ರಯೋಜನವಿದೆಯಾ? ನಾವು ಮುಂದಕ್ಕೆ ಸಾಗಲಾರದೆ ಮತ್ತಷ್ಟು ಹೆಚ್ಚಾಗಿ ಕುಗ್ಗಿ ಹೋಗ್ತೇವೆ. ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ, ನಿನ್ನೆಯ ಕುರಿತಾಗಿ ಅಥವಾ ನಾಳೆಯ ಕುರಿತಾಗಿ ಚಿಂತಿಸಬೇಡಿರಿ. ನಿನ್ನೆಯೂ ನಮ್ಮದಲ್ಲ ಹಾಗೂ ನಾಳೆಯೂ ಕೂಡ ನಮ್ಮದಲ್ಲ. ಇದೇ ಅನುಕೂಲವಾದ ಸಮಯವಾಗಿದೆ. ಇವಾಗ ನಾವು ಏನ್ ಮಾಡ್ತಿದ್ದೇವೋ, ಹೇಗೆ ಮಾಡ್ತಿದ್ದೇವೋ, ಏನ್ ಮಾಡೋಣ ಎಂಬುದಾಗಿ ನೀವು ನಿರ್ಣಯಿಸಿಕೊಳ್ಳುವುದಾದರೆ ಮತ್ತೆ ನೀವು ದುಃಖಪಡುವ ಅವಶ್ಯಕತೆ ಇಲ್ಲದೆ, ಮತ್ತೆ ನೀವು ರಿಗ್ರೆಟ್ ಆಗಲಾರದೆ, ಮತ್ತೆ ಹಿಂದಕ್ಕೆ ತಿರುಗಿಕೊಂಡು ಅಯ್ಯಯ್ಯೋ ಅಂದುಕೊಳ್ಳುವಂತಹ ಸ್ಥಿತಿಗೆ ಬಿದ್ದು ಹೋಗದೆ ಮುಂದಿನ ಸಂಗತಿಗಳ ಕುರಿತು ಆಲೋಚಿಸಬೇಕು. ಕೆಲವರು ಗಾಳಿಯಲ್ಲಿ ಮನೆ ಕಟ್ಟಿಕೊಳ್ತಿರ್ತಾರೆ. ನಾಳೆ ಏನ್ ಮಾಡಬೇಕು ಎಂದು ಆಲೋಚಿಸ್ತಾ ಈ ದಿನ ಸಮಯ ಕಳ್ಕೊಳ್ಳುತ್ತಾರೆ. ಈ ದಿನ ಯಾವ ಕೆಲಸ ಮಾಡದೆ ಏನು ಸಾಧಿಸಲಾರದವರಾಗಿ ಉಳ್ಕೊಳ್ತಾರೆ. ಅದಕ್ಕೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂದು ಯೇಸು ಹೇಳಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಆಯಾ ಹೊತ್ತಿಗೆ ತಕ್ಕಂತೆ ಆತನು ನಮಗೆ ಬೇಕಾದ ಸಹಾಯ ಒದಗಿಸುತ್ತಾನೆ. ಅನುದಿನವೂ ಪ್ರತಿದಿನವೂ ಆತನಿಗೆ ನೂತನವಾಗಿ ವಾತ್ಸಲ್ಯವು ಉಂಟಾಗುತ್ತದೆ. ನಿನ್ನೆಯ ಅನುಭವಗಳ ಮೇಲೆ ಆಧಾರಗೊಂಡು ನಾವು ಬದುಕುವುದಾಗಲಿ, ನಿನ್ನೆಯ ಅಪಜಯವನ್ನು ನೆನೆಸಿಕೊಂಡು ನಾವು ಕುಗ್ಗಿ ಹೋಗುವುದಾಗಲಿ ನಮಗೆ ಒಳ್ಳೆಯದಲ್ಲ. ನಾವು ಈ ದಿನ ದೇವರ ಪ್ರಣಾಳಿಕೆ ಏನಾಗಿದೆ ಎಂದು ಅರಿತುಕೊಂಡು ನಮ್ಮ ಮುಂದೆ ಇರುವವುಗಳಿಗಾಗಿ ಓಡಬೇಕು. ಪರಿಶುದ್ಧನಾದ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 3:13 ಹೇಳ್ತಾನೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ, ಆದರೆ ಒಂದನ್ನು ಮಾಡುತ್ತೇನೆ. ಏನಂತೆ? ಒಂದನ್ನು ಮಾಡ್ತಿದ್ದೇನೆ. ಒಂದು 100 ಕೆಲಸ ಮಾಡಬೇಡಿ. 100 ಮಾಡ್ಲಿಕ್ಕಾಗಲ್ಲ. ನಾವು 100 ಕೆಲಸ ನಾವು ಸಾಧಿಸ್ಲಿಕ್ಕಾಗಲ್ಲ. ಅನೇಕ ವಿಷಯಗಳಲ್ಲಿ ಕೈ ಹಾಕುವುದಾದ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಮಾರ್ಥಳಿಗೆ ಯೇಸು ಹೇಳ್ತಾರಲ್ಲವೇ, ಮಾರ್ಥಳೆ, ನೀನು ಅನೇಕ ಕೆಲಸಗಳಿಟ್ಕೊಂಡು ತೊಂದರೆ ಪಡ್ತಾ ಇದ್ದಿ. ಅನೇಕ ವಿಧವಾದ ಕೆಲಸ ಇಟ್ಕೊಂಡು ಇದು ಆಗ್ಲಿಲ್ಲ, ಅದು ಆಗ್ಲಿಲ್ಲ, ಇಲ್ಲಿಗೆ ಹೋಗ್ಲಿಲ್ಲ ಅಂದುಕೊಳ್ಳುವವನು ತನ್ನ ಸಮಯದಲ್ಲಿ ಏನು ಸಾಧಿಸಲಿಕ್ಕಾಗೋದಿಲ್ಲ. ಆತುರ ಪಡುವುದರಿಂದ, ದುಃಖ ಪಡುವುದರಿಂದ, ಸುಮ್ಮನೆ ಆಲೋಚಿಸುತ್ತಾ ಕೂತ್ಕೊಳ್ಳುವುದರಿಂದ ನಮ್ಮ ಬದುಕಲ್ಲಿ ಏನೂ ಸಾಧಿಸಲಿಕ್ಕಾಗಲ್ಲ. ಹೌದಲ್ಲವೇ? ಒಂದನ್ನು ಮಾಡ್ತಿದ್ದೇನೆ. ಏನಾಗಿದೆ ಆ ಒಂದು? ಈ ದಿನ ಮಾಡಬೇಕಾದದ್ದೇನು? ಈ ದಿನ ನನಗೆ ಮುಖ್ಯವಾದದ್ದೇನಾಗಿದೆ? ನನ್ನ ದೇವರ ಪ್ರಣಾಳಿಕೆಯಲ್ಲಿ ಈ ದಿನಕ್ಕೋಸ್ಕರ ದೇವರು ಏನನ್ನು ಹೊಂದಿಕೊಂಡಿದ್ದಾರೆ ಎಂದು ಅರಿತುಕೊಳ್ಳುವುದನ್ನು ನಾವು ಕಲಿಯುವುದಾದರೆ ಧನ್ಯರಾಗ್ತೇವೆ. ಒಂದನ್ನು ಮಾಡ್ತಿದ್ದೇನೆ ಅನ್ನುತ್ತಾನೆ. ಏನದು? ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯಬೇಕೆಂದು ಓಡುತ್ತಿದ್ದೇನೆ. ಏನಂತೆ? ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯಲು ಓಡುತ್ತಿದ್ದೇನೆ ಅನ್ನುತ್ತಾನೆ.
ಹಿಂದಿನವುಗಳನ್ನು ಒಂದು ವೇಳೆ ನಾವು ಮರೆತು ಹೋಗದೇ ಇರುವುದಾದರೆ ಮುಂದಕ್ಕೆ ಸಾಗಲಾರೆವು, ಅಲ್ಲಿಯೇ ಸ್ಟಕ್ ಆಗುತ್ತೇವೆ. ನಿಮ್ಮ ಹಿಂದಿನ ಅನುಭವಗಳೆಲ್ಲ, ನಿಮ್ಮ ಹಿಂದಿನ ಜೀವಿತ ಈ ದಿನಕ್ಕೆ ಕೆಲಸ ಮಾಡಲ್ಲ ಪ್ರಿಯರೇ. ಒಂದು ವೇಳೆ ಅದು ಫೇಲಿಯರ್ ಆಗಿರ್ಬೋದು ಅಥವಾ ಅದು ಒಂದು ದೊಡ್ಡ ಜಯ ಆಗಿರ್ಬೋದು. ಗತಕಾಲದಲ್ಲಿ ವಿಫಲರಾಗಿರೋದ್ರಿಂದ ಈ ದಿನವೂ ವಿಫಲರಾಗ್ತೀರೆಂದು ಯಾಕೆ ಅಂದ್ಕೊಳ್ತೀರಿ? ಆಗ ಫೇಲ್ ಆದೆ ಮತ್ತೆ ಫೇಲ್ ಆಗ್ತೇನೆ ಎಂದು ಯಾಕೆ ಅಂದ್ಕೊಳ್ತೀರಿ? ಗತಕಾಲದಲ್ಲಿ ಏನೂ ಸಾಧಿಸ್ಲಿಕ್ಕಾಗಲ್ಲ, ಇನ್ಮೇಲೆ ನನ್ನ ಬದುಕಲ್ಲಿ ಏನೂ ಸಾಧಿಸಲಾರೆ ಎಂದು ಯಾಕೆ ಅಂದುಕೊಳ್ತೀರಿ? ಬಹಳಷ್ಟು ಜನ ಅದೇ ಅಂದುಕೊಳ್ತಾರೆ, ಇನ್ನು ನನ್ನ ಬದುಕು ವೇಸ್ಟ್, ಇಲ್ಲಿಯವರೆಗೂ ಏನೂ ಸಾಧಿಸಿಲ್ಲ ಅನ್ನುತ್ತಾರೆ. ವೆರಿ ಗುಡ್. ಅಂತಹ ಕನ್ವಿಕ್ಷನ್ ಬಂದಿರೋದಾದರೆ ನೀವು ಬಹಳ ಧನ್ಯರು. ಇಲ್ಲಿಯವರೆಗೂ ನಾನು ಏನೂ ಸಾಧಿಸಿಲ್ಲ ಎಂಬುದಾಗಿ, ಆದರೆ ಇಂದಿನಿಂದ ಸಾಧಿಸುತ್ತೇನೆ ಎಂದು ತೀರ್ಮಾನಿಸಿಕೊಳ್ಳಿ. ಈ ದಿನದಿಂದ ನಾನು ನನ್ನ ಕರ್ತನ ಸಹಾಯದಿಂದ ಮುಂದೆ ಸಾಗುತ್ತೇನೆ. ಇಂದಿನಿಂದ ಕರ್ತನನ್ನೇ ದೃಷ್ಟಿಸುವುದನ್ನು ಕಲಿಯುತ್ತೇನೆ. ಇಂದಿನಿಂದ ದೇವರ ವಾಕ್ಯವನ್ನು ನಾನು ಓದುತ್ತೇನೆ. ಈ ದಿನದಿಂದ ಮೊಳಕಾಲೂರಿ ಪ್ರಾರ್ಥಿಸ್ತೇನೆ. ಈ ದಿನದಿಂದ ನನ್ನ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತೇನೆ ಎಂಬ ನಿರ್ಣಯ ತೆಗೆದುಕೊಂಡು ನೋಡಿ. ಗತದಲ್ಲಿ ಮಾಡಿದ ತಪ್ಪುಗಳನ್ನು ಯೋಚಿಸಿ ಕುಗ್ಗಿ ಕೊರಗುತ್ತಾ ಅಳುತ್ತಾ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಹೇಳಿ? ಒಪ್ಪಿಕೊಳ್ಳಿರಿ. ಒಪ್ಪಿಕೊಂಡ ಪಾಪ ಕ್ಷಮಿಸಲ್ಪಟ್ಟಿದೆ ಎಂದು ನಂಬಿರಿ. ಒಪ್ಪಿಕೊಂಡ್ರೆ ಕ್ಷಮಿಸಿ ಪಾಪ ತೊಳೆಯುತ್ತೇನೆಂದು ಯೇಸು ಹೇಳಿದಾರಲ್ವೇ? ಗತದವುಗಳನ್ನು, ಹಿಂದಿನ ಸಂಗತಿಗಳನ್ನು ಮರೆತು ಬಿಡಬೇಕು. ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಓಡಬೇಕು. ಈ ದಿನ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂದು ಹೇಳ್ತಾರೆ ದೇವರು. ಇದೇ ಅನುಕೂಲವಾದ ಸಮಯ. ಯಾವಾಗ ಓದಿದ್ರೂ ಕೂಡ ಅದು ಇವಾಗಲೇ ಅಂತಿರುತ್ತೆ ನೋಡಿ. ಇದೇ ನಿಮ್ಮ ಜೀವಿತಕ್ಕೆ ಹೊಸ ಪ್ರಾರಂಭ ಆಗಿದೆ. ಆ ರೀತಿ ಪ್ರಾರಂಭವಾಗಿ ಮಾಡಿಕೊಳ್ಳಿರಿ. ಗತದಲ್ಲಿರುವವುಗಳನ್ನು ಮರೆತು ಬಿಡಿರಿ. ಮೋಶೆ ಗತಕಾಲದಲ್ಲಿ ಸಕಲ ವಿದ್ಯೆ ಪ್ರವೀಣನಾಗಿದ್ದನು. ಆದರೆ ಆ ವಿದ್ಯೆದ ಮೇಲೆ ಆಧಾರಗೊಳ್ಳಲು ಅವನಿಗೇನೂ ಇರಲಿಲ್ಲ. ಅವನು ಸೈನ್ಯದೊಂದಿಗೆ ಹೋರಾಡ್ತಾ ಇಲ್ಲ. ಅವನು ತನ್ನೊಂದಿಗೆ ಹೋರಾಡುವವರನ್ನೇ ನಾಯಕನಾಗಿ ನಡೆಸುತ್ತಾನೆ. ದೇವರ ಪ್ರಣಾಳಿಕೆ ಒಂದಾಗಿದ್ದರೆ ನಮ್ಮ ಆಲೋಚನೆ ಮತ್ತೊಂದಾಗಿರುತ್ತೆ. ನಮ್ಮ ಸಿದ್ಧತೆಗಳು ದೇವರ ಕಾರ್ಯ ಮಾಡುವುದಕ್ಕಾಗಿ ಯಾವ ಪ್ರಯೋಜನಕ್ಕೆ ಬರಲ್ಲ. ದೇವರೇ, ನನ್ನನ್ನು ನಾನು ಖಾಲಿ ಮಾಡಿಕೊಳ್ಳುತ್ತೇನೆ, ನಿಮ್ಮ ಯೋಚನೆಯಿಂದ ನನ್ನನ್ನು ತುಂಬಿಸಿರಿ ಎಂದು ಪ್ರತಿದಿನ ನಾವು ಬೇಡಿಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ವಿಫಲತೆಗಳಿರುವುದಿಲ್ಲ, ವ್ಯರ್ಥದ ಸಮಯಗಳಿರುವುದಿಲ್ಲ, ನಮ್ಮ ಜೀವಿತ ವ್ಯರ್ಥವಾಗುವುದಿಲ್ಲ. ಆ ಕಾರ್ಯ ಆಗಲಿಲ್ಲ, ಈ ಕಾರ್ಯ ಆಗಲಿಲ್ಲ, ಅವಾಗ ಹಾಗಂದ್ರು, ಇವಾಗ ಹೀಗಂದ್ರು, ಯಾವಾಗಲೂ ಹಾಗೆ ಅನ್ನುತ್ತಾರೆ ಎಂಬುದಾಗಿ ಯಾಕೆ ನೀವು ಈ ರೀತಿ ಫಿಕ್ಸ್ ಆಗ್ತೀರಿ? ನಿಮ್ಮ ಮನಸ್ಸೊಳಗೆ ಯಾಕೆ ಹಾಗಂದ್ಕೊಳ್ತೀರಿ? ಗತದಲ್ಲಿ ನಾನು ಹಾಗೆ ಮಾಡ್ಲಿಕ್ಕಾಗಲಿಲ್ಲ, ಆದರೆ ಈ ದಿನ ನನ್ನ ದೇವರ ಸಹಾಯದಿಂದ ನಾನು ಮುಂದಕ್ಕೆ ಸಾಗುತ್ತೇನೆ. ಯಶ್, ನಿಮ್ಮನ್ನು ನೀವೇ ಪ್ರೋತ್ಸಾಹಪಡಿಸಿಕೊಳ್ಬೇಕು, ಬೇರೆಯವರು ಪ್ರೋತ್ಸಾಹಪಡಿಸ್ತಾರೆ ಎಂದು ಕಾಯಬಾರದು. ದೇವರ ಮಕ್ಕಳಾಗಿ ಪ್ರಾರ್ಥಿಸುವಾಗ ಪವಿತ್ರಾತ್ಮ ದೇವರು ನಮ್ಮನ್ನು ಸರ್ವ ಸತ್ಯದೊಳಗೆ ನಡೆಸುತ್ತಾನೆ. ಆತನು ನಮ್ಮನ್ನು ಆಧರಿಸುತ್ತಾನೆ, ಆತನು ನಮ್ಮನ್ನು ಬಲಪಡಿಸ್ತಾನೆ. ಯಾವುದು ಸರಿಯಾದ ನಿರ್ಣಯವಾಗಿದೆ ಎಂದು ತಿಳಿಯಪಡಿಸುತ್ತಾರೆ. ಆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಂತೆ ನಮಗೆ ಶಕ್ತಿಯನ್ನು ಕೊಡುತ್ತಾನೆ. ಅದು ನಿಮ್ಮ ಸ್ವಂತ ಶಕ್ತಿಯಿಂದಲ್ಲ, ನೀವು ಅಂದುಕೊಂಡಿರುವುದರಿಂದ ಸಾಧಿಸಲಿಕ್ಕಾಗ್ತಾ ಇಲ್ಲ. ದೇವರ ಸಹಾಯ ಬೇಡಿಕೊಂಡು ನೋಡಿರಿ. ನೀವು ಮಾಡಲಿಕ್ಕಾಗದೇ ಇರುವುದನ್ನು ದೇವರ ಸಹಾಯದಿಂದ ಮಾಡಿ ನೋಡಿರಿ, ಅದು ಸಫಲ ಆಗುತ್ತೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಕೈಲಾಗದೇ ಇರುವುದನ್ನು ದೇವರ ಸಹಾಯದಿಂದ ಅದನ್ನು ಮಾಡಿ ನೋಡಿರಿ, ಆಗ ಅದು ಸಾಧ್ಯ ಆಗುತ್ತೆ. ಅಷ್ಟೇ ಹೊರತು ಗತಕಾಲದಲ್ಲಿ ನಾನು ಫೇಲ್ ಆಗಿರುವುದರಿಂದ, ಗತಕಾಲದಲ್ಲಿ ನಾನು ಸೋತು ಹೋಗಿರುವುದರಿಂದ, ನಷ್ಟ ಹೋಗಿರುವುದರಿಂದ ಇನ್ನು ನನ್ನ ಬದುಕಲ್ಲೇ ಯಾವತ್ತೂ ಅಂತಹ ಪ್ರಯತ್ನ ಮಾಡುವುದೇ ಇಲ್ಲ ಎನ್ನುವಂತಹ ತೀರ್ಮಾನ ಮಾಡುವುದಾಗಲಿ, ಆ ಗತವನ್ನು ನೆನೆಸಿಕೊಂಡು ಅಲ್ಲೇ ನಿಂತು ಹೋಗುವುದಾಗಲಿ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಸ್ವಲ್ಪವೂ ಕೂಡ ಒಳ್ಳೆಯದಲ್ಲ. ಎಲ್ಲಿ ಬಿದ್ದಿದ್ದೀರಿ? ಎಲ್ಲಿದ್ದೀರಿ ಈ ದಿನ? ನೀವು ಒಂದನ್ನು ಮಾಡ್ತಿದ್ದೇನೆ, ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಓಡ್ತಿದ್ದೇನೆ ಎಂದು ಪೌಲನು ಹೇಳ್ತಾನೆ. ಮಾರ್ತಾಳೆ ವಿಸ್ತಾರವಾದ ಕೆಲಸ ಇಟ್ಕೊಂಡು ನೀನು ತೊಂದರೆ ಪಡ್ತಿದ್ದೀಯ, ಆದರೆ ಅವಶ್ಯಕವಾದದ್ದು ಒಂದೇ. ಯಾವುದು ಅವಶ್ಯಕವಾದದ್ದು? ಆ ಅವಶ್ಯಕವಾದದ್ದನ್ನು ಮಾಡದೆ ಅವಶ್ಯಕವಿಲ್ಲದನ್ನು ಮಾಡ್ತಾ ಇದ್ದೀರಿ. ಏನಾಗಿದೆ ಅವಶ್ಯಕವಾದದ್ದು? ಅವಶ್ಯಕವಾದದ್ದು ಒಂದೇ. ಮರಿಯಳು ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ಬೋಧನೆಯನ್ನು ಕೇಳ್ತಾ ಇದ್ದಳು. ಯಾವುದು ಅವಶ್ಯಕವಾಗಿದೆ? ದೇವರ ಮಾತುಗಳು, ದೇವರ ವಾಕ್ಯಗಳು ಆಗಿವೆ. ದೇವರ ಚಿತ್ತವಾಗಿದೆ, ದೇವರ ಪ್ರಣಾಳಿಕೆಯಾಗಿದೆ. ಅದನ್ನು ಅರಿತುಕೊಳ್ಳುವುದು ಮುಖ್ಯವಾಗಿದೆ.
ಗಾಳಿ ಬೀಸುವ ಕಡೆಗೆ ನಾವು ಬಡಿದುಕೊಂಡು ಹೋಗಬಾರದು, ಗುರಿಯ ಕಡೆಗೆ ಓಡಬೇಕೆಂದು ಬೈಬಲ್ ಹೇಳ್ತದೆ. ಅವಶ್ಯಕವಾದದ್ದು ಒಂದೇ, ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳೋದು, ಮೊಳ್ಕಾಲೂರಬೇಕು, ಪ್ರಾರ್ಥಿಸಬೇಕು. ಈ ಲೈವ್ ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ಕೆಲವು ನಿಮಿಷ ನೀವು ಒಬ್ಬಂಟಿಗರಾಗಿ ಮೊಳ್ಕಾಲೂರಿ ಪ್ರಾರ್ಥಿಸಿರಿ. ಖಚಿತವಾಗಿಯೂ ದೇವರ ಚಿತ್ತ ಅರಿತುಕೊಳ್ತೀರಿ, ದೇವರ ಕಾವಲು ನೀವು ಹೊಂದಿಕೊಳ್ತೀರಿ, ದೇವರ ಚಿತ್ತದಲ್ಲಿ ನಡೆಯುವಂಥವರಾಗಿರ್ತೀರಿ. ಆಗ ನೀವು ಮಾಡುವುದೆಲ್ಲ ಸಫಲಗೊಳ್ಳುತ್ತದೆ. ಒಬ್ಬ ಐಶ್ವರ್ಯವಂತನು ನಾನು ಪರಲೋಕಕ್ಕೆ ಹೋಗುವುದಕ್ಕಾಗಿ ಎಲ್ಲ ಮಾಡ್ತಿದ್ದೇನೆ, ಇನ್ನೇನು ಮಾಡಬೇಕು ಎಂದು ಕೇಳಿದಾಗ, ನೀನು ಮಾಡಬೇಕಾದದ್ದೆಲ್ಲ ಮಾಡ್ತಾ ಇದೆಯಾದರೆ ಒಂದು ಕಡಿಮೆ ಇದೆ ಅನ್ನುತ್ತಾರೆ ಯೇಸು. ಒಂದೇ ಕಡಿಮೆ ಇದೆ, ನಿನಗೆ ಒಂದೇ ಕಡಿಮೆ ಇದೆ ಅನ್ನುತ್ತಾರೆ. ಅದೇನೆಂದರೆ ದುಡ್ಡನ್ನು ಪ್ರೀತಿಸ್ತಾ ಇದ್ದಿ, ದುಡ್ಡಿನಿಂದ ಪರಲೋಕ ಹೋಗಬೇಕಂದುಕೊಳ್ತಿದ್ದಿ, ದುಡ್ಡಿನಿಂದ ಒಳ್ಳೆ ಕಾರ್ಯ ಮಾಡಬೇಕನ್ನುತ್ತಾ ಇದ್ದಿ. ಅದಕ್ಕೆ ನಿನ್ನ ಆಸ್ತಿಯೆಲ್ಲ ಮಾರಿ ಬಡವರಿಗೆ ಹಂಚಿ ನನ್ನನ್ನು ಹಿಂಬಾಲಿಸಿ ಎಂದು ಯೇಸು ಹೇಳಿದ್ರೆ, ಪಾಪ ಅವನು ಮುಖ ಬಾಡಿಸಿಕೊಂಡವನಾಗಿ ಹೊರಟು ಹೋಗ್ತಾನೆ. ಒಂದು ಕಡಿಮೆ ಇದ್ರೂ ನಮ್ಮ ಜೀವಿತದಲ್ಲಿ ಮುಂದೆ ಸಾಗ್ಲಿಕ್ಕಾಗೋದಿಲ್ಲ. ಒಂದೇ ತಾನೇ ಅಂದುಕೊಳ್ಬಾರದು, ಅದೊಂದೇ ನಮ್ಮನ್ನು ಬಲಹೀನಪಡಿಸ್ತದೆ. ಒಂದು ಕೊಡಕ್ಕೆ ಒಂದು ಸಣ್ಣ ತೂತ ಇರುತ್ತೆ, ಒಂದೇ ಸಣ್ಣ ತೂತ ತಾನೇ ಎಂದು ಹೇಳಿಬಿಟ್ರೆ ಒಂದು ದಿನದಲ್ಲಿ ಆ ಕೊಡವೆಲ್ಲ ಖಾಲಿ ಆಗ್ತದಲ್ಲವೇ? ಹಾಗೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಕೊರತೆಗಳಿರುವುದಾದ್ರೆ, ಬಲಹೀನತೆಗಳಿರೋದಾದ್ರೆ ನಿಮ್ಮನ್ನು ನೀವೇ ಎಕ್ಸ್ಕ್ಯೂಸ್ ಮಾಡಿಕೊಳ್ಬಾರದು. ಕರ್ತನ ಬಳಿಗೆ ಒಯ್ದು ಕ್ಷಮಾಪಣೆ ಕೇಳಬೇಕು. ಕರ್ತನ ಪಾದದ ಬಳಿಯಲ್ಲಿ ಅದನ್ನು ಬಿಟ್ಟು ಬಿಟ್ಟಾಗ ಇನ್ನು ಅದರ ಬಗ್ಗೆ ನೀವು ಆಲೋಚಿಸುವ ಅವಶ್ಯಕತೆ ಇರಲ್ಲ. ಅಲ್ಲಿಂದ ಇನ್ನು ನೀವು ಮುಂದಕ್ಕೆ ಸಾಗಬೇಕು, ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದೆ ಸಾಗಬೇಕು. ದಾವೀದನು ಹೇಳ್ತಾನೆ, ದೇವರಿಂದ ಒಂದೇ ವರ ಬೇಡಿಕೊಂಡಿದ್ದೇನೆ, ಅದಕ್ಕಾಗಿ ಕಾದುಕೊಂಡಿದ್ದೇನೆ ಅನ್ನುತ್ತಾನೆ. ಯಾವುದೋ ಆ ವರ? ದೇವರ ಆವರಣದಲ್ಲಿ ಕೂತ್ಕೊಳ್ಬೇಕು, ದೇವ ಪ್ರಸನ್ನತೆ ನೋಡಬೇಕು, ನಿನ್ನ ಸನ್ನಿಧಿಯಲ್ಲಿ ಆನಂದಿಸುತ್ತಾ ನಿನ್ನನ್ನು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಆತನು ಒಂದು ರೂಪದಲ್ಲಿಲ್ಲ, ಒಂದು ಮನುಷ್ಯನ ರೂಪದಲ್ಲಿಲ್ಲ, ಒಂದು ದೂತನ ರೂಪದಲ್ಲಿಲ್ಲ. ಕರ್ತನು ಆತ್ಮ ಸ್ವರೂಪಿಯಾಗಿದ್ದಾನೆ. ಆತನನ್ನು ನೋಡಬೇಕಾದರೆ ಆತನ ಗುಣಲಕ್ಷಣಗಳನ್ನು ವಾಕ್ಯದಲ್ಲಿ ನಾವು ನೋಡ್ತೇವೆ. ವಾಕ್ಯ ಓದುವಾಗ ನನಗಾದರೂ ಆತನಿಗೆ ನೋಡಿದಂತೆಯೇ ಇರುತ್ತೆ, ಆತನು ನಮ್ಮೊಂದಿಗೆ ಮಾತಾಡಿದಂತೆಯೇ ಇರುತ್ತೆ. ಅದಕ್ಕೆ ವಾಕ್ಯವನ್ನು ಓದುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ಎಷ್ಟೇ ಕೆಲಸ ಇದ್ರೂ ಕೂಡ ಅವೆಲ್ಲ ಕೆಲಸ ಬಿಟ್ಟುಬಿಟ್ಟು ಮೊದಲು ದೇವರ ಸನ್ನಿಧಿಯಲ್ಲಿದ್ದು ದೇವರಿಗೆ ಕೊಡಿರಿ. ದಾವೀದನು ಒಂದು ವರ ಕೇಳಿದ್ದೇನೆ ಅನ್ನುತ್ತಾನೆ. ಏನದು ದೇವರೇ? ನಾನು ರಾಜನು, ಬಹಳ ಬ್ಯುಸಿ. ಈ ದಿನ ನೋಡ್ರಿ, ಬಹಳಷ್ಟು ಜನ ಸಣ್ಣ ಸಣ್ಣ ಉದ್ಯೋಗ ಮಾಡುವವರೇ ಬಹಳಷ್ಟು ಬ್ಯುಸಿಯಾಗಿರ್ತಾರೆ. ಒಂದು ಉನ್ನತವಾದ ಸ್ಥಾನದಲ್ಲಿದ್ದವನು ಒಂದು ಸೈನ್ ಮಾಡಿ ಹೋಗ್ತಾನೇನೋ, ಆದರೆ ಅಲ್ಲಿ ಗಂಟೆಗಳವರೆಗೂ ಚಾಕ್ರಿ ಮಾಡುವ ಆ ಸಾಫ್ಟ್ವೇರ್ ಕಂಪನಿಯ ಎಂಪ್ಲಾಯೀಸ್ಗಳು ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ರಾತ್ರಿ ಅನ್ನದೆ ಹಗಲು ಅನ್ನದೆ ಎಷ್ಟು ಪ್ರಯಾಸ ಪಡ್ತಾರೆ ನೋಡಿರಿ. ಸಂಡೇ ಡ್ಯೂಟಿ, ಮಂಡೇ ಡ್ಯೂಟಿ, ಓವರ್ ಡ್ಯೂಟಿ, ನೈಟ್ ಡ್ಯೂಟಿ. ಈ ಡ್ಯೂಟಿ ಮಾಡಿ ಮನುಷ್ಯನು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನೆ, ಶಾರೀರಿಕವಾಗಿ ಬಲಹೀನನಾಗ್ತಿದ್ದಾನೆ, ಆಧ್ಯಾತ್ಮಿಕವಾಗಿ ಪತನವಾಗ್ತಿದ್ದಾನೆ. ಅವಶ್ಯಕವಾದದ್ದು ಒಂದೇ, ಮೊದಲು ದೇವರ ಸನ್ನಿಧಿ, ಆ ನಂತರವೇ ಬೇರೆ ಎಲ್ಲದೂ ಮಾಡಬೇಕು. ಮೊದಲು ದೇವರನ್ನು ಹುಡುಕಿರಿ, ಮೊದಲು ದೇವರ ಮಾತನ್ನೇ ಕೇಳಿರಿ. ಆನಂತರ ನೀವು ಮಾಡುವುದೆಲ್ಲ ಸಫಲವಾಗ್ತದೆ. ನೀವು ಗಂಟೆಗಳವರೆಗೂ ಮಾಡುವುದು ನಿಮಿಷಗಳಲ್ಲಿ ಮುಗಿಸುತ್ತೀರಿ, ಯಾಕೆಂದರೆ ನಿಮ್ಮ ಕೈಯಲ್ಲಿ ಆಶೀರ್ವಾದ ಇರುತ್ತೆ. ಹೌದು, ಒಂದನ್ನು ಮಾಡುತ್ತಿದ್ದೇನೆ, ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಓಡುತ್ತಿದ್ದೇನೆ ಅನ್ನುತ್ತಾನೆ. ಒಂದೇ ನಿನಗೆ ಕಡಿಮೆಯಾಗಿದೆ, ನಿನಗಿರುವಂತಹ ಹಣವನ್ನೇ ನನಗಿಂತಲೂ ಹೆಚ್ಚಾಗಿ ನೀನು ಪ್ರೀತಿಸಬೇಡ. ನಿನ್ನ ಐಶ್ವರ್ಯವೆಲ್ಲ ಮಾರಿ ಬಡವರಿಗೆ ಹಂಚಿಕೊಟ್ಟು ನನ್ನನ್ನು ಹಿಂಬಾಲಿಸು. ಮಾರ್ತಳೆ, ನಿನಗೆ ಒಂದೇ ಕಡಿಮೆ ಇದೆ, ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸುವಂಥದ್ದು. ದಾವೀದನು ಹೇಳ್ತಾನೆ, ಒಂದೇ ವರ ಬೇಡಿಕೊಳ್ತೇನೆಂದು, ಯೆಹೋವನ ಆಲಯದ ಅಂಗಳದಲ್ಲಿ ನನ್ನ ಜೀವಿತ ಕಾಲವೆಲ್ಲ ಕಳೆಯಬೇಕೆಂದು, ಆತನ ಮುಖದರ್ಶನ ಮಾಡಿಕೊಳ್ಬೇಕೆಂದು. ಎಸ್ ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದಂಥವರಿಗೆ ದೊಡ್ಡ ನಿರೀಕ್ಷೆ ಇದೆ. ಏನೆಂದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವಾಗ ನಾವು ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ. ನಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲಾಗುತ್ತೆ. ಯುಗಯುಗಗಳವರೆಗೂ ತಲತಲಾಂತರಕ್ಕೂ ದೇವರೊಂದಿಗೆ ಕೂತ್ಕೊಂಡು ಆತನೊಂದಿಗೆ ರಾಜ್ಯಾಳ್ವಿಕೆ ಮಾಡಲಿಕ್ಕಿದ್ದೇವೆ, ಸಹವಾಸ ಮಾಡಲಿಕ್ಕಿದ್ದೇವೆ, ಆರಾಧಿಸುವಂಥವರಾಗಿದ್ದೇವೆ. ಅದಕ್ಕಾಗಿಯೇ ಯಾವುದು ಪ್ರಾಮುಖ್ಯವಾಗಿದೆ? ನಿರಂತರವೂ ಇರುವಂತಹ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧಗೊಳ್ಳುವವರಾಗಿರಬೇಕು. ಆಧ್ಯಾತ್ಮಿಕ ಜೀವಿತಕ್ಕೆ ಪ್ರಥಮ ಫಲ ಕೊಡುವುದಕ್ಕೆ ನಾವು ಸ್ಥಾನ ಕೊಡುವುದನ್ನು ಕಲಿಯುವುದಾದರೆ ಮುಂದಕ್ಕೆ ಸಾಗುತ್ತೇವೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತೇವೆ, ದೇವರನ್ನು ಮಹಿಮೆ ಪಡಿಸುತ್ತೇವೆ. ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಓಡುತ್ತಿದ್ದೇನೆಂದು ಪೌಲನ ಹಾಗೆ ಈ ದಿನ
ಗತವನ್ನು ನೆನೆಸಿಕೊಂಡು ದುಃಖ ಪಡಬಾರದು, ಗತವನ್ನು ನೆನೆಸಿಕೊಂಡು ಬಾಧೆ ಪಡಬಾರದು, ಗತ ನೆನೆಸಿಕೊಂಡು ಕುಗ್ಗಿ ಹೋಗಬಾರದು. ಗತದಲ್ಲಿರುವ ವಿಫಲತೆಯನ್ನು ಯೋಚಿಸಿಕೊಂಡು ಬಲಹೀನರಾಗಬಾರದು. ಆದರೆ ಯೇಸುವನ್ನೇ ದೃಷ್ಟಿಸುತ್ತಾ ಮುಂದಿರುವ ಓಟದಲ್ಲಿ ತಾಳ್ಮೆಯಿಂದ ಓಡಬೇಕು. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವ್ರೆ, ಅವಾಗ ಹೀಗಾಯ್ತು, ಇವಾಗ ಹೀಗಾಯ್ತು, ಅವ್ರು ಆ ರೀತಿಯಾಗಂದ್ರು, ಇವರು ಈ ರೀತಿಯಾಗಂದ್ರು ಎಂಬ ಆಲೋಚನೆಯಿಂದ ದೇವ್ರೆ ಮಾನಸಿಕವಾಗಿ ನಾವು ಕುಗ್ಗಿ ಹೋಗುವವರಾಗಿರದೆ, ತಂದೆಯೇ, ಹಿಂದಿನವುಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿದುಕೊಳ್ಳುವುದಕ್ಕೆ ಓಡುವಂತೆ ನಮಗೆ ಸಹಾಯ ಮಾಡಿರಿ. ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರೂ ದೇವ್ರೆ, ನಿಮ್ಮ ಪ್ರಣಾಳಿಕೆಯಲ್ಲಿರುವಂತೆ, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಆಶಿಸಿದ ಸ್ಥಾನದಲ್ಲಿ ಪ್ರತಿದಿನ ನಿಮ್ಮೊಂದಿಗೆ ಸಹವಾಸ ಮಾಡುವಂತೆ, ನಿಮ್ಮ ಪ್ರೀತಿಯ ಕುರಿತು ಇತರರಿಗೆ ತಿಳಿಸುವಂತೆ, ನಿಮ್ಮನ್ನು ನಂಬಲಾರದೆ ನಾಶವಾಗುತ್ತಿರುವಂತಹ ಜನರಿಗೆ ನಿಜ ದೇವರ ಕುರಿತು ಹೇಳುವ ಹಾಗೆ, ಪ್ರಕಟಿಸುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ಕರ್ತನು ನಿಮಗೆ ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದು, ಲೈಕ್ ಮಾಡುವುದು, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಹಾಗೂ ಇತರರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿರಿ. ನೀವು ಆತ್ಮಿಕವಾಗಿ ಬಲಗೊಂಡು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡಬೇಕೆಂದು ಆಶಿಸುತ್ತಾ, ನೀವು ಕಳಿಸುವ ಮನವಿಗಳೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಮಧ್ಯಾಹ್ನ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.